Hi, hello, good morning. Welcome back to my class. Hi, Lata. ಸೊ ಹಿಂದಿನ ತರಗತಿಯಲ್ಲಿ ನಾವು ಕಲ್ಯಾಣ ಚಾಲುಕ್ಯರ ಬಗ್ಗೆ ತಿಳ್ಕೊಂಡಿದ್ವಿ. ಸೊ ಈ ಒಂದು ವಿಡಿಯೋದಲ್ಲಿ ಹೊಯ್ಸಳರ ಬಗ್ಗೆ ನಾವು ತಿಳ್ಕೊಳ್ಳೋಣ. ಸೊ ಮೊದಲನೇದಾಗಿ ನೋಡಿ, ಕರ್ನಾಟಕವನ್ನು ಇನ್ನೂ ಉನ್ನತ ಮಟ್ಟಕ್ಕೆ ಕೊಂಡೊಯ್ದಂತಹ ಒಂದು ರಾಜಮನೆತನ ಅಂತಂದರೆ ಅದು ಹೊಯ್ಸಳರು. ಸೊ ನೆನಪಿರಲಿ, ಹೊಯ್ಸಳರು ಎಂದಾಕ್ಷಣ ನಮಗೆ ಅವರ ವಾಸ್ತುಶಿಲ್ಪದ ಕೊಡುಗೆಗಳು ಬಹಳ ಅದ್ಭುತವಾಗಿ ಕಾಣಸಿಗ್ತವೆ. ಜೊತೆಗೆ ಸಾಹಿತ್ಯ ಕೂಡ ತುಂಬ ಅದ್ಭುತವಾಗಿ ಡೆವಲಪ್ ಆಗಿದ್ದು ಕೂಡ ನಮ್ಗೆ ಗೊತ್ತಾಗುತ್ತೆ. ಸೊ ಹುಲಿಯನ್ನು ಕೊಲ್ಲುತ್ತಿರುವ ವ್ಯಕ್ತಿಯ ಚಿತ್ರ ಏನಿದೆ ಅದನ್ನು ರಾಜಲಾಂಛನವಾಗಿ ಕಂಡು ಬಂದರೆ, ಇನ್ನು ಅವರ ದೇವಾಲಯಗಳು ಕೂಡ ಅಷ್ಟೇ. ನೋಡಿ, ಹುಲಿಯನ್ನು ಕೊಲ್ಲುತ್ತಿರುವ ಒಂದು ಚಿತ್ರ ಏನಿದೆ ಆ ಒಂದು ಚಿತ್ರವನ್ನು ರಾಜಲಾಂಛನವಾಗಿ ಅಂತಂದರೆ ಇಲ್ಲಿ ಹುಲಿಯನ್ನು ಕೊಲ್ಲುತ್ತಿರುವ ಸಳನ ಚಿತ್ರವನ್ನು ರಾಜಲಾಂಛನವಾಗಿ ಹೊಂದಿದ್ರೆ, ಅದರ ಜೊತೆಗೆ ಇವರ ಒಂದು ಕಾಲದಲ್ಲಿ ದ್ರಾವಿಡ ಮಾದರಿ ಶೈಲಿಯ ಒಂದು ದೇವಸ್ಥಾನಗಳ ಒಂದು ರಚನೆಗಳು ಕೂಡ ತುಂಬ ಅದ್ಭುತವಾಗಿ ಕಂಡು ಬರ್ತವೆ ಎಂಬುದನ್ನು ನಾವಿಲ್ಲಿ ನೋಡ್ಬೋದು. ಸೊ ಹಾಗೆಯೇ ನೋಡಿ ಸ್ನೇಹಿತರೆ, ಹೊಯ್ಸಳರ ಸ್ಥಾಪಕ ದೊರೆ ಅಂತಂದರೆ ಅದು ಸಳನನ್ನು ನಾವು ಹೇಳ್ತೀವಿ. ಸೊ ಹೊಯ್ಸಳರ ರಾಜಧಾನಿ ದ್ವಾರ ಸಮುದ್ರ. ನಾವು ಈಗ ಅದು ಯಾವುದನ್ನು ಈಗಿನ ಹಳೆಬೀಡು ಅಂತ ನಾವು ಹೇಳ್ತೀವಿ. ಹೊಯ್ಸಳ ಕಾಲದ ಪ್ರಸಿದ್ಧ ದೊರೆಗಳು ಅಂತ ಬಂದರೆ ಅದು ವಿಷ್ಣುವರ್ಧನ. ಸೊ ವಿಷ್ಣುವರ್ಧನ ನಾವೇನಂತ ಕರಿತೀವಿ, ಬಿಟ್ಟಿದೇವ ಅಂತಲೂ ಸಹ ಕರಿತೀವಿ. ಮತ್ತು ಹಾಗೆಯೇ ಮೂರನೇ ಬಲ್ಲಾಳ ಕೂಡ ಈ ಒಂದು ಹೊಯ್ಸಳರ ಸಾಮ್ರಾಜ್ಯದ ಪ್ರಸಿದ್ಧ ದೊರೆಗಳು ಅಂತ ನಾವು ಹೇಳ್ತೀವಿ. ನೆಕ್ಸ್ಟ್ ಬಂದರೆ ನೋಡಿ, ಇಲ್ಲಿ ಒಂದು ನಿಮಗೆ ಒಂದು ಬೇಲೂರಿನ ಚೆನ್ನಕೇಶವ ದೇವಾಲಯ ಕಂಡುಬರುತ್ತೆ, ಹೌದಲ್ವಾ? ಸೊ ಇದರಲ್ಲಿ ನೋಡಿ, ನೀವು ನೀಟಾಗಿ ಗಮನಿಸಿದರೆ ಬೇಲೂರಿನ ಚೆನ್ನಕೇಶವ ದೇವಾಲಯವು ಈ ಸ್ಕ್ರೀನಲ್ಲಿ ನಿಮಗೆ ಕಾಣಿಸ್ತಾ ಇದೆ ಅಲ್ವಾ? ಸೊ ಈ ಒಂದು ಗುಡಿಯನ್ನು ಜಗತಿಯ ಮೇಲೆ ಕಟ್ಟಿರುವುದು ಕಾಣಿಸ್ತಾ ಇದೆ, ಹೌದಲ್ವಾ? ಜಗತಿಯು ಕೂಡ ನಕ್ಷತ್ರಾಕಾರದಲ್ಲಿ ಇರ್ತಕ್ಕಂಥದ್ದು, ಹೌದಲ್ವಾ? ನೋಡ್ರಿ, ಇಲ್ಲಿ ಒಂದು ನಿಮಗೆ ಈ ಒಂದು ಶೇಪ್ ಏನಿದೆ ಇಲ್ಲಿ ಏನು ನಮಗೆ ಕಾಣಿಸ್ತಾ ಇದೆ ಇಲ್ಲಿ. ಸೊ ಇದೆಲ್ಲದನ್ನು ಕೂಡ ಏನಾಗಿದೆ ಅಂತಂದರೆ ಇದನ್ನು ನಾವು ಜಗತಿ ಅಂತ ಕರಿತೀವಿ. ಸೊ ಅದು ಯಾವ ಆಕಾರದಲ್ಲಿದೆ ಅಂತಂದರೆ ನಕ್ಷತ್ರಾಕಾರದಲ್ಲಿರ್ತಕ್ಕಂತಹ ಒಂದು ಜಗತಿ. ಸೊ ಅದು ಸ್ಟೆಪ್ ಬೈ ಸ್ಟೆಪ್ ಇದೆ. ಸೊ ಅದು ನಕ್ಷತ್ರಾಕಾರದಲ್ಲಿರ್ತಕ್ಕಂಥ ಅಂದರೆ ಸ್ಟಾರ್ ಒಂದು ರೀತಿಯಲ್ಲಿ ಕಾಣಿಸುವಂಥದ್ದು. ಸೊ ಅದರ ಮೇಲೆ ಚೆನ್ನಕೇಶವ ಒಂದು ದೇವಾಲಯವನ್ನು ಕಟ್ಟಿರ್ತಕ್ಕಂಥದ್ದು ಅಂತ. ಸೊ ಜಗತ್ತಿಯು ಕೂಡ ನಕ್ಷತ್ರಾಕಾರದಲ್ಲಿ ಇರ್ತಕ್ಕಂಥದ್ದು. ಈ ಥರ ನಕ್ಷತ್ರಾಕಾರದಲ್ಲಿ ಅತ್ಯಂತ ಎತ್ತರದಲ್ಲಿ ಕಟ್ಟಿರುವಂತಹ ಒಂದು ವಾಸ್ತುಶೈಲಿಯನ್ನು ನೋಡೋದಾದರೆ ಅದು ದಕ್ಷಿಣ ಭಾರತದಲ್ಲಿ ಅದು ಹೊಯ್ಸಳರಿಂದನೇ ಆರಂಭವಾಗಿದ್ದು ಅಂತ ನಾವು ಹೇಳ್ಬೋದು. ನೋಡಿ, ಬಹಳ ವಿಶೇಷವಾಗಿರ್ತಕ್ಕಂಥದ್ದು ಇದು. ಇನ್ನು ಹೊಯ್ಸಳರ ಎಲ್ಲ ದೇವಾಲಯಗಳ ರಚನೆಗಳ ಒಂದು ಮುಖ್ಯಾಂಶಕ್ಕೂ ಕೂಡ ಏನಿರ್ತಿತ್ತು ಅಂತಂದರೆ, ಬಹಳಷ್ಟು ಸಾರಿ ನಾವು ಎಕ್ಸಾಮ್ಗಳಿಗೆ ಈ ಒಂದು ಕ್ವಶನ್ಗಳನ್ನು ಕೇಳ್ತಾ ಇರ್ತಾರೆ. ಸೊ ಅವರ ಒಂದು ವಾಸ್ತುಶಿಲ್ಪದ ಮೇನ್ ಕ್ಯಾರೆಕ್ಟರಿಸ್ಟಿಕ್ಸ್ ಏನಿತ್ತು ಅಂತಂದರೆ ಅದು ನಕ್ಷತ್ರಾಕಾರದ ಜಗತಿಯ ಮೇಲೆ ನಿರ್ಮಾಣವಾಗಿರ್ತಕ್ಕಂತಹ ದೇವಾಲಯಗಳೇನಿತ್ತು ಅವರುಗಳು ಏನು ಮಾಡ್ತಾಯಿದ್ರು, ಈ ಒಂದು ನಕ್ಷತ್ರಾಕಾರದ ಜಗತಿಯ ಮೇಲೆ ಅಂದರೆ ದೇವಾಲಯಗಳನ್ನು ನಿರ್ಮಾಣ ಮಾಡ್ತಾಯಿದ್ರು ಅಂತಕ್ಕಂಥದ್ದು. ಇನ್ನು ನೋಡಿ, ಈ ಒಂದು ದೇವಾಲಯ ಹೊಯ್ಸಳರ ಒಂದು ವಿಶ್ವವಿಖ್ಯಾತ ದೇವಾಲಯ ಅಂತಲೇ ನಾವು ಹೇಳ್ಬೋದು. ಇದರ ಎರಡು ಹೊಸತನಗಳು ಅಂತಂದರೆ ಏನಪ್ಪ ಅಂತಂದರೆ, ಒಂದು ಎತ್ತರದ ಜಗತಿಯ ಮೇಲೆ ಕಟ್ಟಿರ್ತಕ್ಕಂಥದ್ದು, ಹಾಗೆ ಈ ಒಂದು ಜಗತಿ ನಕ್ಷತ್ರಾಕಾರದಲ್ಲೇ ಇರುವಂತಹ ಒಂದು ಚಿತ್ರ ನೋಡಿ. ಸೊ ಇನ್ನು ನೆಕ್ಸ್ಟು ಹೊಯ್ಸಳರ ಒಂದು ದೇವಾಲಯಗಳ ರಚನೆಗಳ ಒಂದು ಮುಖ್ಯಾಂಶಕ್ಕೆ ಬರೋದಾದರೆ ನೋಡಿ, ಮೃದುಕಲ್ಲಿನ ಬಳಕೆ ಮಾಡಲಾಗ್ತಾಯಿತ್ತು ಯಾರು ಹೊಯ್ಸಳರ ಒಂದು ಕಾಲದಲ್ಲಿ. ಬಟ್ ಈಗ ಮಳೆಗಾಳಿಯ ಹೊಡೆತಕ್ಕೆ ಅದೇನಾಗಿದೆ ಅಂತಂದರೆ ಅವುಗಳು ಕಲ್ಲಾಗಿರ್ತವೆ. ಸೊ ಬಳಪದ ಕಲ್ಲುಗಳು ಅಂತ ಏನು ನಾವು ಕರಿತೀವಿ, ಅಷ್ಟು ಮೃದುಕಲ್ಲುಗಳನ್ನು ಬಳಸಿಬಿಟ್ಟು ಕೆತ್ತಲಾಗ್ತಾಯಿತ್ತು. ಸೊ ಹುಬ್ಬು ಶಿಲ್ಪಗಳ ನವಿರಾದ ಪೆಟ್ಟಿಗೆಗಳು ಕೂಡ ಇಲ್ಲಿ ಸಿಗ್ತವೆ. ಸೊ ಇಲ್ಲಿ ಪೆಟ್ಟಿಗೆಗಳು ಅಂತಂದರೆ ಪಟ್ಟಿಕೆಗಳು ಅಂತ ಕರಿತೀವಿ ನಾವು. ಸೊ ಆ ಪಟ್ಟಿಕೆಗಳು ಅಂತಂದರೆ ಒಂದೊಂದು ರೀತಿಯ ಸ್ಟ್ರಿಪ್ಸ್ಗಳು ಅಂತ ಹೇಳ್ತೀವಿ ನಾವು.
ಸೊ ಅವುಗಳನ್ನು ಹಾಕೋದು ಕೂಡ ಒಂದೊಂದು ಸ್ಟ್ರಿಪ್ಸ್, ಒಂದೊಂದು ರೀತಿಯ ವಿಚಾರಗಳನ್ನು ಹೇಳ್ತಾ ಹೋಗ್ತದೆ ಅದು. ಸೊ ಕಲಾ ಸೇವೆಗಾಗಿ ಇವರಲ್ಲಿ ಗರ್ಭಗುಡಿಯ ಮುಂಭಾಗದಲ್ಲಿ ನವರಂಗಗಳ ರಚನೆ ಕೂಡ ನಮಗೆ ಕಂಡುಬರುತ್ತೆ. ಇನ್ನು ಭುವನೇಶ್ವರಿಯ ಶಿಲ್ಪ ಕೂಡ, ಸೊ ಇಲ್ಲಿ ಭುವನೇಶ್ವರಿಯ ಶಿಲ್ಪ ವಿನ್ಯಾಸ ಕೂಡ ಇವರ ಕಾಲದಲ್ಲಿನೇ ಇರ್ತಕ್ಕಂಥದ್ದು. ರಮ್ಯವಾಗಿರ್ತಕ್ಕಂತಹ ಸ್ತ್ರೀ ಮದನಿಕೆ ವಿಗ್ರಹಗಳನ್ನು ಕೂಡ ನಾವು ಈ ಹೊಯ್ಸಳರ ಕಾಲದಲ್ಲಿನ ವಾಸ್ತುಶಿಲ್ಪದಲ್ಲಿ ನಾವು ನೋಡಬಹುದಾಗಿದೆ. ಸೊ ಹೊಯ್ಸಳರ ಕಾಲದಲ್ಲಿ ನಾವು ಕಾಣಬಹುದಾಗಿರ್ತಕ್ಕಂತಹ ಶ್ರೇಷ್ಠ ರಚನೆಗಳು ಅಂತಂದರೆ ನೋಡಿ, ಹೊಯ್ಸಳರ ಕಾಲದ ದೇವಾಲಯಗಳನ್ನು ಕೆತ್ತಿರ್ತಕ್ಕಂಥ ಶಿಲ್ಪಿಗಳ ಒಂದು ಲೀಸ್ಟನ್ನು ಏನು ನಾವು ಬಹಳಷ್ಟಿದೆ. ಸೊ ಅವರ ಒಂದು ವಿಚಾರಗಳಲ್ಲಿ ಕೆಲವರುಗಳನ್ನು ನಾವು ಇಲ್ಲಿ ನೋಡೋದಾದರೆ ಅದು ನೋಡಿ, ಜಕಣಾಚಾರಿ ಅಂತ ಏನು ಹೇಳ್ತೀವಿ, ಜಕಣಾಚಾರಿ, ಡಂಕಣಾಚಾರಿ ಮತ್ತು ಕೇದರಾಜ ಅನ್ನೋದೇನಿದೆ, ಸೊ ಆ 3 ಜನ ಹಳೆಬೀಡನ್ನು ಕೆತ್ತಿರ್ತಕ್ಕಂಥವ್ರು. ಸೊ ಈ ಜಕಣಾಚಾರಿ, ಡಂಕಣಾಚಾರಿ, ಕೇದಾರೋಜ, ಸೊ ಈ 3 ಜನ ಇವರು ಯಾವುದನ್ನು ಕೆತ್ತಿದ್ರಪ್ಪ ಅಂತಂದರೆ ಹಳೆಬೀಡನ್ನು ಕೆತ್ತೋದ್ರಲ್ಲಿ ತಮ್ಮ ಒಂದು ಸಾಧನೆಯನ್ನು ಮೆರೆದಿರ್ತಕ್ಕಂಥವ್ರು. ಸೊ ಹಾಗೆ ದಾಸೋಜ ಮತ್ತು ಚಾವಣ ಏನಿದಾರಲ್ವ, ಸೊ ಇವರು ಚೆನ್ನಕೇಶವ ದೇವಾಲಯವನ್ನು ಕೆತ್ತುತ್ತಾರೆ. ಸೊ ಇನ್ನು ಮಲ್ಲೋಜ, ನಾಡೋಜ ನೋಡಿ, ಸೊ ಇಲ್ಲಿ ಮಲ್ಲೋಜ, ನಾಡೋಜ, ಸಿದ್ದೋಜ ಮತ್ತು ಮಸಣಿತಮ್ಮ ಇನ್ನೂ ಮುಂತಾದವರು ಏನು ಮಾಡಿದ್ರಪ್ಪ ಅಂತಂದರೆ, ಸೊ ಇವರು ಕೂಡ ದೇವಾಲಯಗಳನ್ನು ಕೆತ್ತೋದ್ರಲ್ಲಿ ತುಂಬಾ ತಮ್ಮ ಒಂದು ಪ್ರಾಮುಖ್ಯತೆಯನ್ನು ಹರಿಸಿದ್ದಾರೆ ಅನ್ಬೋದು. ಸೊ ಇಲ್ಲಿ ಇನ್ನು ಹೊಯ್ಸಳರ ಕಾಲದ ಒಂದು ದೇವಾಲಯಗಳನ್ನು ನೋಡೋದಾದರೆ ಇವರ ಕಾಲದ ದೇವಾಲಯಗಳು ತುಂಬಾ ಶ್ರೇಷ್ಠವಾಗಿದೆ. ಸೊ ಆ ಒಂದು ದೇವಾಲಯಗಳನ್ನು ನೀವು ನೋಡೋದಾದರೆ ನೋಡಿ, ಸೊ ಯಾವುದ್ಯಾವುದಪ್ಪ ಅಂತಂದರೆ ಬೇಲೂರಿನಲ್ಲಿ ಚೆನ್ನಕೇಶವ ದೇವಾಲಯ ಹೌದಲ್ವಾ, ಹಳೆಬೀಡಿನಲ್ಲಿ ಹೊಯ್ಸಳೇಶ್ವರ ದೇವಾಲಯ, ಮಸೀದಿ ಸಂಕೀರ್ಣ, ಕೇದಾರೇಶ್ವರ, ಹಾಗೆ ಅಮೃತಾಪುರದ ಅಮೃತೇಶ್ವರ, ಹರಿಹರದಲ್ಲಿ ಹರಿಹರೇಶ್ವರ ಮತ್ತು ಬಸರಾಳದಲ್ಲಿ ಮಲ್ಲಿಕಾರ್ಜುನ ದೇವಾಲಯಗಳನ್ನು ನಾವು ನೋಡ್ಬೋದಾಗಿದೆ. ಸೊ ಹಾಗಾಗಿ ಸೋಮನಾಥಪುರದ ಒಂದು ಕೇಶವ ದೇವಾಲಯ ಏನಿದೆ, ಇದು ಸೋಮನಾಥ ದಂಡನಾಯಕನಿಂದನೇ ನಿರ್ಮಾಣವಾಗುತ್ತೆ. ಹಾಗಾಗಿ ನೋಡಿ, ಇದು ಸೋಮನಾಥಪುರದಲ್ಲಿರ್ತಕ್ಕಂಥ ಕೇಶವನಾಥ ದೇವಾಲಯ. ಸೊ ಇದು ಸೋಮನಾಥ ದಂಡನಾಯಕನಿಂದಲೇ ನಿರ್ಮಾಣವಾಗುತ್ತೆ. ಸೊ ಹಾಗಾಗಿ ಅದಕ್ಕೆ ಆ ಹೆಸರನ್ನು ಇಡಲಾಗಿರ್ತಕ್ಕಂಥದ್ದು ಅಂತ ನಾವಿಲ್ಲಿ ಹೇಳ್ಬೋದು. ಸೊ ನೆಕ್ಸ್ಟು ನೋಡಿ, ಇನ್ನು ಹೊಯ್ಸಳರಲ್ಲಿ ಬಹಳ ಪ್ರಮುಖವಾಗಿರ್ತಕ್ಕಂಥ ಒಂದು ಅರಸರ ಬಗ್ಗೆ ನಾವು ಸ್ವಲ್ಪ ಇಲ್ಲಿ ಕಣ್ಣಾಡಿಸಬೇಕಾಗುತ್ತೆ ಹೌದಲ್ವಾ. ಅವರುಗಳನ್ನು ನಾವು ಕಣ್ಣಾಡಿಸಿದ್ವಿ ಅಂತಂದರೆ ಅದರಲ್ಲಿ ವಿಷ್ಣುವರ್ಧನ ಕಾಲದ ಶ್ರೇಷ್ಠ ದೊರೆ, ವಿಷ್ಣುವರ್ಧನು ಈ ಕಾಲದ ಒಂದು ಶ್ರೇಷ್ಠ ದೊರೆ ಅಂತ ನಾವು ಹೇಳ್ಬೋದು. ಸೊ ಹೊಯ್ಸಳರ ಗಣ್ಯರಸ ಅಂತಲೂ ಕೂಡ ನಾವು ವಿಷ್ಣುವರ್ಧನನನ್ನು ಕರಿತೀವಿ. ಸೊ ಚೋಳರು ಮತ್ತು ಪಾಂಡ್ಯರನ್ನು ದಕ್ಷಿಣ ಭಾರತದಲ್ಲಿ ಸೋಲಿಸಿ ಕನ್ನಡದ ಪ್ರದೇಶಗಳನ್ನು ಒಟ್ಟುಗೂಡಿಸಿ ಅದನ್ನು ಗೆದ್ದುಕೊಳ್ತಾನೆ. ಯಾರು? ವಿಷ್ಣುವರ್ಧನ. ಈತ ಜೈನ ಮತೀಯನಾಗಿದ್ದು, ಸೊ ಮುಂದೆ ಆತ ವೈಷ್ಣವ ಪಂಥವನ್ನು ಸ್ವೀಕಾರ ಮಾಡ್ತಾನೆ. ಅದಕ್ಕೆ ಅವನ ಮೇಲೆ ಪ್ರಭಾವ ಬೀರಿರ್ತಕ್ಕಂಥ ಒಂದು ಸಾಹಿತ್ಯವೇ ಆಗಿತ್ತು. ಅದಕ್ಕೆ ಕಾರಣ ಏನು ಅಂತಂದರೆ ಅವರ ಮೇಲೆ ಬೀರಿರ್ತಕ್ಕಂಥ ಒಂದು ಸಾಹಿತ್ಯವೇ ಇದಕ್ಕೆ ಕಾರಣ ಆಗುತ್ತೆ. ಇನ್ನು ಈತನ ರಾಣಿ ಕೂಡ ಶಾಂತಲೆ ಅನ್ನುವಂಥವ್ರು ಏನಿದಾರಲ್ವ, ಅವರು ಕೂಡ ಜೈನ ಮತದಲ್ಲಿಯೇ ಮುಂದುವರಿತಾರೆ. ಜೈನ ಧರ್ಮ ಸಹಿಷ್ಣುವಾಗಿದ್ದ ಈತ ಶೈವ ಮತ್ತು ಜೈನ ಮತಗಳಿಗೆ ಏನಾಗ್ತಾರೆ ಅಂತಂದರೆ ಉದಾರವಾದಂತಹ ಒಂದು ಪ್ರೋತ್ಸಾಹವನ್ನು ಕೂಡ ಇವರು ನೀಡ್ತಾರೆ ಅಂತಲೇ ನಾವು ಹೇಳ್ಬೋದು. ಸೊ ಇನ್ನು ಮೂರನೇ ಒಂದು ಬಲ್ಲಾಳನ ಕಾಲ ಬರುತ್ತೆ. ಸೊ ಮೂರನೇ ಬಲ್ಲಾಳನ ಕಾಲ ಸ್ಟೋರಿ ಅಂತಂದರೆ ಇದು ಓದ್ತಾ ಹೋದರೆ ಒಂಥರ ಕಣ್ಣಲ್ಲಿ ನೀರು ಬರ್ತಕ್ಕಂಥ ಒಂದು ಸ್ಟೋರಿ ಅಂತಲೇ ನಾವು ಹೇಳ್ಬೋದು. ತುಂಬ ಬಹಳಷ್ಟು ದುಃಖಕರವಾಗಿರ್ತಕ್ಕಂಥ ಒಂದು ಸ್ಟೋರಿಗಳು ನಮಗೆ ಮೂರನೇ ಬಲ್ಲಾಳನ ಕಾಲಕ್ಕೆ ಕಾಣಸಿಗ್ತವೆ. ಸೊ ದಕ್ಷಿಣ ಭಾರತದ ಇಸ್ಲಾಂನ ಪ್ರಭಾವ ಮತ್ತು ಇಸ್ಲಾಂನ ದಂಡಯಾತ್ರೆಯಾಗಿದ್ದು ಕೂಡ ಇವನ ಕಾಲದಲ್ಲಿನೇ. ಹಾಗಾಗಿ ಮೂರನೇ ಬಲ್ಲಾಳ ಹೊಯ್ಸಳ ವಂಶದ ಕೊನೆಯ ದೊರೆ ಅಂತಲೂ ಕೂಡ ಹೇಳ್ತೀವಿ.
ಸುಮಾರು 50 ವರ್ಷಗಳ ಸುದೀರ್ಘ ಆಡಳಿತ ಇವನ ಕಾಲದಲ್ಲಿ ನಡೆಯುತ್ತೆ. ಹಾಗೆಯೇ ನೋಡಿ, ಈ ಒಂದು ದೇವಾಲಯ ಅಂದರೆ ದೆಹಲಿಯಿಂದ ದಾಳಿಗಳಾಗ್ತಾ ಇದ್ದಿದ್ದು ಕೂಡ ಇವನ ಕಾಲದಲ್ಲಿನೇ. ಹಾಗೆ ಅಲ್ಲಾವುದ್ದೀನ್ ಖಿಲ್ಜಿಯ ಒಂದು ಶ್ರೇಷ್ಠ ದಂಡನಾಯಕನಾಗಿರ್ತಕ್ಕಂತಹ ಮಲ್ಲಿಕಾಫರ್ನ ದಾಳಿ ಕೂಡ ಯಾರ ಕಾಲದಲ್ಲಿ ಆಗುತ್ತೆ ಅಂತಂದರೆ ಅದು ಮೂರನೇ ಬಲ್ಲಾಳನ ಒಂದು ಕಾಲದಲ್ಲಿ ಅಂತಲೇ ನಾವು ಹೇಳಬಹುದು. ಸೊ ಇಲ್ಲಿ ಇನ್ನು ಏನಪ್ಪ ಅಂತಂದರೆ, ಸೊ ಈ ನಡುವೆ ದಿಲ್ಲಿಯ ಪ್ರತಿನಿಧಿಯಾಗಿದ್ದಂತಹ ಮಧುರೈನ ಸುಲ್ತಾನನ ಒಂದು ಕ್ರೌರ್ಯ ಕೂಡ ಇಲ್ಲಿ ಹೆಚ್ಚಾಗಿತ್ತು. ನೋಡಿ, ಮಹಮ್ಮದ್ ಬಿನ್ ತುಘಲಕ್ನ ದಾಳಿಯ ಒಂದು ಕಾಲದಲ್ಲಿದ್ದಂತಹ ಒಂದು ದಾಳಿ ಕೂಡ ಇವರ ಒಂದು ಕಾಲದಲ್ಲಿನೇ ಆಗುತ್ತೆ. ಹಾಗೆ ಈ ಎರಡೂ ದಾಳಿಗಳು ದಕ್ಷಿಣ ಭಾರತದ ರಾಜ್ಯಗಳ ಮೇಲೆ ದಂಡೆತ್ತಿ ಬರ್ತಾರೆ. ಸೊ ದೇವಾಲಯಗಳನ್ನು ಭಗ್ನಗೊಳಿಸ್ತಾರೆ. ಯಾಕೆಂತಂದರೆ ಅವ್ರದ್ದು ಮೇನ್ ಸಿದ್ಧಾಂತವೇ ಏನಾಗಿತ್ತು ಅಂತಂದರೆ ಅವರು ದಾರುಲ್ ಇಸ್ಲಾಂ ಆಗಿತ್ತು. ಸೊ ಅಂದರೆ ಅವರ ಕಾಲದಲ್ಲಿದ್ದಂತಹ ಸ್ಥಳಗಳಲ್ಲಿ ಇಸ್ಲಾಮರನ್ನು ಪ್ರಚಾರಗೊಳಿಸಬೇಕು ಅನ್ನುವಂತಹ ಒಂದು ಖಲೀಫರ ಒಂದು ವಾಗ್ದಾನಗಳನ್ನು ಭಾರತದಲ್ಲಿ ದೆಹಲಿಯ ಸುಲ್ತಾನರ ಅರಸರುಗಳು ಇದನ್ನು ತುಂಬಾ ಪ್ರಸಿದ್ಧವಾಗಿ ಜಾರಿಗೆ ತರಲಿಕ್ಕೆ ಅವರು ಪ್ರಯತ್ನವನ್ನು ಪಡ್ತಾ ಇದ್ರು ಅಂತಕ್ಕಂಥದ್ದು. ಹಾಗಾಗಿ ಹೊಯ್ಸಳರ ಕಾಲದ ಅಮೋಘ ದೇವಾಲಯಗಳು ನಾಶವಾಗಿದ್ದೇ ಎಲ್ಲಿ ಅಂತಂದರೆ ಇವರ ಒಂದು ಕಾಲದಲ್ಲಿ. ಈ ಒಂದು ತತ್ವದ ಆಧಾರದ ಮೇಲೆ ಅಕ್ರಮಗಳ ಒಂದು ಪರಿಣಾಮಗಳಿಂದನೇ ದಕ್ಷಿಣ ಭಾರತದ ಅನೇಕ ಅರಸುಮನೆತನಗಳು ಕಣ್ಮರೆಯಾಗ್ತವೆ. ಸುಲ್ತಾನರು ಹೊಯ್ಸಳರ ರಾಜ್ಯವನ್ನು ಮಾತ್ರ ತಿಕ್ಕದೆ ಹಾಳು ಮಾಡಿ ಇಟ್ಟೋದ್ರು. ಸೊ ಇವರು ನೋಡಿ, ಯಾರು ಇಷ್ಟೆಲ್ಲ ನಡೆದಿರ್ತಕ್ಕಂಥ ಇವರು ಸೊ ತುಂಬಾ ಈ ಒಂದು ಘೋರ ವಿಪತ್ತನ್ನು ಸಹಿಸ್ಕೊಳ್ಳೋಕ್ಕಾಗದೆ ಆದಂತಹ ಒಂದು ಸಂದರ್ಭದಲ್ಲೂ ಕೂಡ ಇಷ್ಟೆಲ್ಲ ಒಂದು ವಿಪತ್ತುಗಳು ಆಗಿರ್ತವೆ. ಆದರೂ ಕೂಡ ಇವನನ್ನು ಏನು ಮಾಡ್ತಾರೆ ಅಂತಂದರೆ, ಆ ಸಂದರ್ಭದಲ್ಲೂ ಕೂಡ ಇವನನ್ನು ಮೋಸದಿಂದ ಸೆರೆ ಹಿಡಿದು ಕೊಂದು ಏನು ಮಾಡ್ತಾರೆ ಅಂತಂದರೆ ಅವನನ್ನು ಮೋಸದಿಂದ ಕೂಡ ಹಾಕ್ತಾರೆ. ಸೊ ಅವನನ್ನು ಕೊಂದು ಮತ್ತೆ ಅವನನ್ನು ಕೋಟೆಯ ಮೇಲೆ ನೇತಾಕ್ತಾರೆ ಕೂಡ. ಸೊ ದಿಲ್ಲಿಯ ಪ್ರತಿನಿಧಿಯಾಗಿರ್ತಕ್ಕಂತಹ ಮಧುರೈ ಸುಲ್ತಾನನ ಒಂದು ಕ್ರೌರ್ಯ ಕೂಡ ಈ ಒಂದು ಕಾಲದಲ್ಲಿ ಹೆಚ್ಚಾಗುತ್ತೆ. ಯಾರ ಕಾಲದಲ್ಲಿ? ಮೂರನೇ ಬಲ್ಲಾಳನ ಒಂದು ಕಾಲದಲ್ಲಿ. ಸೊ ಅವನು ವಯಸ್ಸಾಗಿರ್ತಕ್ಕಂತಹ ಬಲ್ಲಾಳನನ್ನು ದಂಡಿಸಲು ಹೋಗ್ತಾನೆ. ಯಾರು? ಮಧುರೈನ ಸುಲ್ತಾನ. ಹಾಗೆ ಯುದ್ಧದಲ್ಲಿ ಅವನನ್ನು ಮೋಸದಿಂದ ಸೆರೆ ಹಿಡಿದು ಕೂಡ ಕ್ರೌರ್ಯತನದಿಂದ ಮೆರಿತಾ ಹೋಗ್ತಾರೆ. ಸೊ ಬಲ್ಲಾಳನನ್ನು ಕೊಲ್ಲಿಸಿದ್ದು ಕೂಡ ತುಂಬ ಮೋಸದಿಂದನೇ ನಡೀತಕ್ಕಂಥದ್ದು. ಇತಿಹಾಸ ಬಹಳ ಸ್ಪಷ್ಟವಾಗಿ ನಮಗೆ 6ನೇ ತರಗತಿಯ ಒಂದು ಪುಸ್ತಕದಲ್ಲಿ ಹೇಳ್ತಾ ಹೋಗುತ್ತೆ. ಹಾಗಾಗಿ ಬಲ್ಲಾಳ ಏಕಾಂಗಿಯಾಗಿ ಬೆಳಗಿದ ಬೆಳ್ಳಿ ಅಂತಾಗಿದ್ದಾನೆ ಅಂತ ನಾವಿಲ್ಲಿ ಹೇಳ್ಬೋದು. ಎಲ್ಲಿ? 6ನೇ ತರಗತಿ ಪುಸ್ತಕದಲ್ಲೂ ಕೂಡ ನಾವು ಇದನ್ನು ಮೂರನೇ ಬಲ್ಲಾಳ ಇಷ್ಟೆಲ್ಲ ಒಂದು ಹೋರಾಟಗಳ ಮಧ್ಯದಲ್ಲಿ ಏಕಾಂಗಿಯಾಗಿ ಹೋರಾಡಿ ಬೆಳಗಿದ ಬೆಳ್ಳಿಯಂತಾಗಿದ್ದಾನೆ ಅನ್ನೋದು ಕೂಡ ಬಹಳ ಎಕ್ಸ್ಪ್ಲೇನ್ ಮಾಡ್ತಕ್ಕಂಥದ್ದು. ಯಾವುದು? 6ನೇ ತರಗತಿ ಪುಸ್ತಕದಲ್ಲಿ. ನಂತರ ಇವನ ನಂತರ ಯಾರು ಬರ್ತಾರೆ ಅಂತಂದರೆ 4ನೇ ಬಲ್ಲಾಳ ಬರ್ತಾನೆ. ಸೊ ಈ 4ನೇ ಬಲ್ಲಾಳ 1346ರಲ್ಲಿ ಅಸ್ತಿತ್ವಕ್ಕೆ ಬಂದರೂ ಕೂಡ ಮಧುರೈ ಸುಲ್ತಾನನಿಂದ ಹತನಾದಾಗ ಹೊಯ್ಸಳರ ಒಂದು ಅರಸೊತ್ತಿಗೆಯನ್ನು ಬಹಳ ಉನ್ನತ ಮಟ್ಟಕ್ಕೆ ಕೊಂಡೊಯ್ದದ್ದು ಅಂತಂದರೆ ಅದು ವಿಜಯನಗರ ಸಾಮ್ರಾಜ್ಯ 1336ರಲ್ಲಿ. ಸ್ನೇಹಿತರೆ, ಇಲ್ಲೊಂದು ವೆರಿ ಇಂಟ್ರೆಸ್ಟಿಂಗ್ ಏನು ಅಂತಂದರೆ, ಕನ್ನಡ ಸಾಹಿತ್ಯಕ್ಕೆ ಹೊಯ್ಸಳರ ಒಂದು ಕೊಡುಗೆ ಏನು ಎನ್ನುವುದು. ಸೊ ಜನ್ನ, ಹರಿಹರ ಮತ್ತು ರಾಘವಾಂಕ ಇವರು ಹೊಯ್ಸಳರ ಕಾಲದ ಶ್ರೇಷ್ಠ ಕವಿಗಳು. ಜನ್ನನು ಈ ಕಾಲದ ಶ್ರೇಷ್ಠ ಕವಿಚಕ್ರವರ್ತಿ ಎಂಬ ಬಿರುದನ್ನು ಕೂಡ ಯಾರು ತಗೊಂಡಿದ್ರು ಅಂತಂದರೆ ಜನ್ನ ತಗೊಂಡಿದ್ರು. ಸೊ ಇನ್ನು ಹರಿಹರನ ರಗಳೆಗಳು ಮತ್ತು ಮಹಾಕಾವ್ಯಗಳು ತುಂಬ ದೊಡ್ಡ ಮಟ್ಟದ ಸಾಹಿತ್ಯದ ಸೌಲಭ್ಯಗಳು ನಮ್ಮಲ್ಲಿ ಸಿಗ್ತವೆ. ಹಾಗೆಯೇ ರಾಘವಾಂಕನು ಕೂಡ ಅನೇಕ ಮಹಾಕಾವ್ಯಗಳನ್ನು ಬರೆದಿದ್ದು ಕೂಡ ಇವರ ಕಾಲದಲ್ಲಿನೇ ಅಂತ ನಾವು ಹೇಳ್ಬೋದು. ಹಾಗಾದರೆ ಹಂಡಯ್ಯ ಕೂಡ ಅಚ್ಚ ಕನ್ನಡದಲ್ಲೇ ಕೃತಿಗಳನ್ನು ರಚಿಸಿದ್ದು ಇವರ ಕಾಲದಲ್ಲೇ, ಹೌದಲ್ವಾ? ಸೊ ನಾವು ಇಲ್ಲಿ ನೋಡ್ಬೋದು, ಹಂಡಯ್ಯ ತುಂಬ ಅಚ್ಚ ಕನ್ನಡದಲ್ಲಿ ಕೃತಿಗಳನ್ನು ರಚಿಸಿ ಇದೇ ಕಾಲದಲ್ಲಿ
ಬಸವೇಶ್ವರ ಮತ್ತಿತರ ಶರಣರ ವಚನಗಳು ಕನ್ನಡ ಸಾಹಿತ್ಯದಲ್ಲಿ ತುಂಬ ನಮ್ಮ ಕನ್ನಡ ಸಾಹಿತ್ಯವನ್ನು ತುಂಬ ಇತರ ಮಟ್ಟಕ್ಕೆ ತಗೊಂಡೋಗಿರ್ತಕ್ಕಂಥದ್ದು, ತುಂಬ ಸಂಪತ್ತನ್ನು ಹೆಚ್ಚಿಸಿರ್ತಕ್ಕಂತಹ ಒಂದು ಕಾಲ ಅಂತಂದರೆ ಒಂದು ಇವರ ಕಾಲದಲ್ಲಿರ್ತಕ್ಕಂತಹ ಜನ್ನ, ರಾಘವಾಂಕ, ಹರಿಹರ ಇವರೆಲ್ಲರೂ ಕೂಡ ಇಷ್ಟೆಲ್ಲ ಸಾಹಿತ್ಯದಲ್ಲಿ ನಮ್ಮ ಒಂದು ಕನ್ನಡ ಸಾಹಿತ್ಯವನ್ನು ಸಂಪತ್ಭರಿತವಾಗಿ ಮಾಡಿರ್ತಕ್ಕಂಥವ್ರು ಅಂತ ನಾವೇ ಹೇಳ್ಬೋದು ನೋಡಿ. ಇನ್ನು ಜನ್ನನ ಕೃತಿ ಯಶೋಧರ ಚರಿತೆ ಆಗಿರ್ಬೋದು, ಹಾಗೆ ಹರಿಹರ ಅವರು ಗಿರಿಜಾ ಕಲ್ಯಾಣ ಆಗಿರ್ಬೋದು, ರಾಘವಾಂಕ ಅವರ ಹರಿಶ್ಚಂದ್ರ ಕಾವ್ಯ ಆಗಿರ್ಬೋದು, ಅಂಡಯ್ಯ ಅವರ ಕಬ್ಬಿಗರ ಕಾವಂ ಆಗಿರ್ಬೋದು. ಸೊ ಇವೆಲ್ಲವೂ ಕೂಡ ಇವರ ಕಾಲದಲ್ಲಿ ಇರ್ತಕ್ಕಂತಹ ಕವಿಗಳು, ಹಾಗೆಯೇ ಇವರು ಸಾಹಿತ್ಯಕ್ಕೆ ಕೊಟ್ಟಂತಹ ಕೊಡುಗೆಗಳು ಅಂತಲೇ ನಾವು ಹೇಳಬಹುದು. ಸೊ ಇವತ್ತಿಗೆ ಇಷ್ಟು ನಾವು ಈ ಒಂದು ಹೊಯ್ಸಳರ ಬಗ್ಗೆ 6ನೇ ತರಗತಿಯಲ್ಲಿ ನಮಗೆ ತಿಳಿಸಿರ್ತಕ್ಕಂಥ ಒಂದು ಮಾಹಿತಿ ಅಂತಲೇ ನಾವು ಹೇಳ್ಬೋದು. ಸೊ ನೆಕ್ಸ್ಟ್ ಒಂದು ಕ್ಲಾಸಲ್ಲಿ ನೆಕ್ಸ್ಟ್ ಒಂದು ಟಾಪಿಕ್ನ ಬಗ್ಗೆ ನಾನು ತಗೊಂಡು ಬರ್ತೀನಿ. ಸೊ ಅಲ್ಲಿವರೆಗೂ ಧನ್ಯವಾದಗಳು. ಥ್ಯಾಂಕ್ ಯು.